ಮಹಿಮೆಯ ಸ್ಥಳ ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 2 ಮತ್ತು 3ನೇ ವಚನ. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು ಎಂಬುದಾಗಿ ತಿಳಿಸುತ್ತದೆ. ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯದಲ್ಲಿ ಮಹಾರುದ್ಧನು ಸಿಂಹಾಸನದ ಮೇಲೆ ಆಸೀನನಾಗಿರುವುದನ್ನು, ಆತನ ಸುತ್ತಲೂ ಸಿಂಹಾಸನಗಳು ಸುತ್ತುವರಿದಿದ್ದು, ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು, ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿ ಉಣ್ಣೆಯಂತಿತ್ತು, ಆತನ ನ್ಯಾಯಶಾಸನವು ಅಗ್ನಿಜ್ವಾಲೆಯು, ಅದರ ಚಕ್ರಗಳು ಧಗಧಗಿಸುವ ಬೆಂಕಿಯೇ ಎಂಬುದಾಗಿಯೂ, ಅನಂತರ ಮನುಷ್ಯಕುಮಾರನಂತಿರುವವನು ಮಹಾರುದ್ಧನನ್ನು ಸಮೀಪಿಸಿದನು ಎಂಬುದಾಗಿ ತಿಳಿಸುತ್ತದೆ. ಇದೇ ರೀತಿಯಾದಂಥ ದೃಶ್ಯವನ್ನು ನಾವು ಪ್ರಕಟಣೆ ಗ್ರಂಥ 4 ಮತ್ತು 5ನೇ ಅಧ್ಯಾಯಗಳಲ್ಲಿ ನೋಡಬಹುದಾಗಿದೆ. ಈ ದರ್ಶನದಲ್ಲಿ ಯೋಹಾನನು ನಮ್ಮನ್ನು ಪರಲೋಕದ ದೇವದರ್ಶನ ಗುಡಾರದ ಪವಿತ್ರ ಸ್ಥಳಕ್ಕೆ ಕರೆದೊಯ್ಯುವವನಾಗಿದ್ದಾನೆ. ಅಲ್ಲಿ 7 ಸಭೆಗಳನ್ನು ಸೂಚಿಸುವ 7 ದೀಪಸ್ತಂಭಗಳ ಮೂಲಕ ಯಾಜಕರ ಮತ್ತು ಮೇಜಿನ ಮೇಲಿನ ಸಮೂಹದ ರೊಟ್ಟಿಯ ಆತ್ಮಿಕ ಕಾರ್ಯಗಳನ್ನು ಎತ್ತಿ ತೋರಿಸುವವನಾಗಿದ್ದಾನೆ. ಮೇಜಿನ ಮೇಲಿನ ರೊಟ್ಟಿ ದೇವರು ಅರಣ್ಯದಲ್ಲಿ ಇಸ್ರಾಯೇಲರಿಗೆ ರೊಟ್ಟಿಯನ್ನು ನೀಡಿ ಪೋಷಿಸಿದ್ದನ್ನು ನೆನಪಿಸುತ್ತದೆ. ಮಾತ್ರವಲ್ಲದೆ ಅದು ಕ್ರಿಸ್ತನ ಜೀವವಾಕ್ಯವನ್ನು ಸಾಂಕೇತಿಕವಾಗಿ ಸೂಚಿಸುವಂಥದ್ದಾಗಿದ್ದು, 12 ರೊಟ್ಟಿಗಳನ್ನು 2 ಸಾಲುಗಳಲ್ಲಿ ಇಡಲಾಗಿದ್ದು, ಅದು ಇಸ್ರಾಯೇಲರ 12 ಕುಲಗಳನ್ನು, ಆದಿಸಭೆಯ 12 ಅಪೊಸ್ತಲರನ್ನು ಮತ್ತು ದೇವ ಜನರಿಗೆ ಕ್ರಿಸ್ತನೇ ದೇಹವಾಗಿದ್ದಾನೆ ಎಂಬುದನ್ನು ಸೂಚಿಸುವಂಥದ್ದಾಗಿದೆ. ಆದುದರಿಂದಲೇ ನಮಗೆ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 21ನೇ ವಚನದಲ್ಲಿ ನೀಡಿರುವ ವಾಗ್ದಾನವೇನೆಂದರೆ, ನಾನು ಜಯವೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕುಳಿತುಕೊಂಡೆನು, ಹಾಗೆ ಜಯವೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಮಾಡುವೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೇಗೆ ತಂದೆಯಾದ ದೇವರು ತನ್ನ ಸಿಂಹಾಸನವನ್ನು ಯೇಸು ಸ್ವಾಮಿಯೊಂದಿಗೆ ಹಂಚಿಕೊಂಡಿರುವಂತೆ, ಯೇಸು ಸ್ವಾಮಿಯು ಸಹ ತನ್ನ ಜನರೊಂದಿಗೆ ತನ್ನ ಸರ್ಕಾರವನ್ನು ಹಂಚಿಕೊಳ್ಳಲು ಮುಂದಾಗುವವನಾಗಿದ್ದಾನೆ. ಯಾಕೆಂದರೆ ಆತನ ಸಿಂಹಾಸನವಿರುವ ಸ್ಥಳದಲ್ಲಿ 24 ಸಿಂಹಾಸನಗಳಿದ್ದು, ದೇವರು ನಮ್ಮ ಜೀವನದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುವವನಾಗಿದ್ದಾನೆ ಮತ್ತು ಆತನ ಸೃಷ್ಟಿಯ ಆಡಳಿತದಲ್ಲಿ ಪಾಲುಗೊಳ್ಳಲು ತನ್ನ ಜೀವಿಗಳಾದ ನಮ್ಮನ್ನು ಆಹ್ವಾನಿಸುವವನಾಗಿದ್ದಾನೆ ಎನ್ನುವ ಈ ಒಂದು ಸತ್ಯ ಎಷ್ಟೊಂದು ಅದ್ಭುತವಾಗಿದೆ ಅಲ್ಲವೇ? ಯೋಚಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.